ಎಲ್ಲರಿಗೂ ನಮಸ್ತೆ. ವಿಷಯ ಏನಂತ ಹೇಳಿದರೆ, ಮೊನ್ನೆ ಭಾನುವಾರ 5/4/2026 ನಮ್ಮ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ವರ್ಕಾಡ್ ಇಲ್ಲಿ ಬ್ರಹ್ಮಕಲಶೋತ್ಸವ ದಿನಾಚರಣೆಯನ್ನು ಆಚರಿಸಿದ್ದಾರೆ. ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಹೇಗೆ ಅಂತ ಹೇಳಿದರೆ, ಕಳೆದ ವರ್ಷ ಕೂಡ ನಡೀತಿದೆ. ಈ ವರ್ಷ 2ನೇ ವರ್ಷ ಬ್ರಹ್ಮಕಲಶೋತ್ಸವ ದಿನಾಚರಣೆ ಆಚರಿಸಿದ್ದು ಬಹಳ ವಿಶೇಷವಾಗಿ ರೀತಿಯಲ್ಲಿ ಆಚರಿಸಿದ್ದಾರೆ. ಹೇಗಂತೇಳಿದರೆ, ಕಟೀಲು ಮೇಳದವರ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಇತ್ತು. ಸಾಧಾರಣ 4,000 ಜನರಷ್ಟು ಪ್ರೇಕ್ಷಕರು ಬಂದಿದ್ದಾರೆ. ಯಾಕೆ ಬಂದರು ಅಂತೇಳಿದರೆ, ಅಲ್ಲಿ ಆ ದೇವಸ್ಥಾನದ ಕಾರ್ಯಕರ್ತರೆಲ್ಲ ಸೇರಿ ಮಾಡಿದಂತಹ ಆಹಾರದ ವ್ಯವಸ್ಥೆ, ಯಾರಿಗೆ ಏನು ಬೇಕು ಏನು ಬೇಡ ಅಂತ ಇಲ್ಲ, ಎಲ್ಲ ರೀತಿಯ ತಿಂಡಿ ತಿನಿಸುಗಳನ್ನು ವ್ಯವಸ್ಥೆ ಮಾಡಿದ್ದು. ಅದನ್ನು ಬಂದಂತಹ ಜನಗಳು ಯಾವುದನ್ನು ಬಿಡದೆ ಎಲ್ಲವನ್ನೂ ಸವಿದು ಬಹಳ ಸಂತುಷ್ಟರಾಗಿದ್ದಾರೆ. ಒಂದು ಕಡೆಯಲ್ಲಿ ಮಸಾಲೆ ದೋಸೆ, ಒಂದು ಕಡೆಯಿಂದ ಪಾನಿಪೂರಿ, ಮತ್ತೊಂದು ಕಡೆಯಿಂದ ಸೋಡಾ ಸರ್ಬತ್ತು, ಮತ್ತು ಫ್ರೂಟ್ಸುಗಳು, ಐಸ್ ಕ್ರೀಮು, ಅಕ್ಕಿ ರೊಟ್ಟಿ, ಪೋಡಿ, ಹಾಗೆ ಹಲವಾರು ಬಗೆಯ ತಿಂಡಿ ತಿನಿಸುಗಳು. ನಾನು ಕೂಡ ಈ ಕಳೆದ ವರ್ಷ ನನಗೆ ಹೋಗಲಿಕ್ಕೆ ಆಗಲಿಲ್ಲ. ಅದು ಈ ವರ್ಷ ಕಳೆದ ವರ್ಷ ಹೇಳೋದನ್ನು ಕೇಳಿ ಈ ವರ್ಷ ಹೋದೆ. ನಾನು ನೋಡಿ ಅಲ್ಲೇ ನಿಬ್ಬೆರಗ. ಯಾಕಂದರೆ ಅಷ್ಟು ಜನ, ಆದರೆ ಅದನ್ನು ಬೇರ್ಪಡಿಸಿದಂತಹ ರೀತಿ ಉಂಟಲ್ಲ, ಸೌಕರ್ಯ ಮಾಡಿದ ರೀತಿ, ಅಲ್ಲಿಯ ಯುವ ಜನರ ಹುರುಪು, ಅವರ ಒಗ್ಗಟ್ಟು, ಅವರು ಕೊಟ್ಟ ತಿಂಡಿಗಿಂತಲೂ ಬಹಳ ಖುಷಿಯಾಗಿದೆ. ಅಷ್ಟು ಚಂದವಾಗಿ ನೀಟಾಗಿ ಯಾರಿಗೂ ಸಿಗಲಾರದ ರೀತಿಯಲ್ಲಿ ಎಲ್ಲರಿಗೂ ಸಿಗಬೇಕೆಂಬ ಒಂದೇ ಉತ್ಸಾಹದಿಂದ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ, ಜನಗಳು ಕೂಡ ಹಾಗೆ ನೂಕುನುಗ್ಗಲು ಮಾಡಿದ ಸಾಲುಗಟ್ಟಿ ಹೋಗಿ ತೆಗೆದುಕೊಂಡು ಹೋಗಿ ಪ್ರತಿಯೊಬ್ಬರಿಗೂ ಸಿಕ್ಕುವಂತಾಗಿ ಅದೇ ಒಳ್ಳೆಯ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಅದರ ವಿಡಿಯೋವನ್ನು ನಾನೀಗ ಹಾಕ್ತಾ ಇದ್ದೇನೆ, ನೋಡಿಕೊಂಡು. ಪೂರಿ ಮತ್ತೆ ಬಾಜಿ ಮತ್ತೆ ಪನ್ನೀರಾ ಪನ್ನೀರ್ ಪೂರಿ ಜಿಲೇಬಿ ಮತ್ತು ಜಿಲೇಬಿ ತಿನ್ನುದಿಗಳು ಇವರು. आराम से बोले ಸಾಂಬಾರು ಒಳ್ಳೇದುಂಟು. ಅಕ್ಕಿ ರೊಟ್ಟಿ ಅಲ್ಲ? ಅಕ್ಕಿ ರೊಟ್ಟಿ. ಪೂರಿ ತಿಂದೆ, ಪೂರಿ ಒಳ್ಳೇದಿತ್ತು. ಅಕ್ಕಿ ರೊಟ್ಟಿ ತಿಂತಿದ್ದೇನೆ, ಅಕ್ಕಿ ರೊಟ್ಟಿ ಒಳ್ಳೇದುಂಟು. ಇನ್ನು ಮತ್ತೆ ಅದನ್ನು ನೋಡಬೇಕು. ಮತ್ತು ಮಸಾಲೆ ದೋಸೆ ಆಗ್ತಾ ಉಂಟು ಅಂತ ನೋಡಬೇಕು. ಭಾರಿ ಭ್ರಷ್ಟಾಚಾರ ಇಂಥ ಪ್ರತಿ ಒಂಜಿ ತಿಂಡಿಲ ಅತ್ಯಂತ ರುಚಿಕರವಾದ ಮಂತೇಳಿ ವ್ಯವಸ್ಥೆ ರಂಜೇರಿ ಭಾರಿ ಭ್ರಷ್ಟಾಚಾರ ಅದು ಈ ಸಭೀಕರಣ ರಂಜೇರಿ ಮಾತ್ರ ಮಸ್ತ್ ಜನ ಬೇರೆ ಇಂಚಿನ ಕಾರ್ಯಕ್ರಮ ಪ್ರತಿ ದಿಕ್ಕಿಲ್ಲ ಅವರು
ಇಲ್ಲ ಆಟ ಮಸ್ತ್ ಜನಕ್ಕೆ ಬರುವರೆ ಅದರದ್ದು ಸ್ಪೆಷಲ್ ಆಗಿ ಈ ಪ್ರೋಗ್ರಾಮೇ ಸ್ಪೆಷಲ್ ಆಗಿ ಮಾಡ್ತಾರೆ. ಇನ್ನು ಬಹಳ ಚೆನ್ನಾಗಿದೆ, ಅತ್ಯಂತ ರುಚಿಕರವಾಗಿದೆ. ಎಲ್ಲೋ ನಮ್ಮ 5 ಸ್ಟಾರ್ ಹೋಟೆಲ್ ಸಿಗದ ಅಷ್ಟು ಒಳ್ಳೆದುಂಟಲ್ಲ. ಸೂಪರ್ ಅಲ್ಲ ತಿಂಡಿ ಎಲ್ಲ. ವ್ಯವಸ್ಥೆ ಮಾಡಿಕೊಟ್ಟರೆ ಧನ್ಯವಾದ. ಎರಡು ಶಾಂತರು ಮಸಾಲೆ ದೋಸೆ ಮಾಡ್ತಾ ಇದ್ದಾರೆ. ಗರಿ ಗರಿ ದೋಸೆ ಭಾರಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ಆದಷ್ಟು ಲೈನಾಗಿ ನಿಂತು ಆ ಮಸಾಲೆ ದೋಸೆಯನ್ನು ಸವೀರಿ ಅಂತ ನಾನು ಹೇಳ್ತಾ ಇದ್ದೇನೆ. ನಮಸ್ತೆ ಎಲ್ರಿಗೂ. ಈಗ ನಾವು ವರ್ಕಾರಿ ಶ್ರೀ ಕಾಲಸುಬ್ರಹ್ಮಣ್ಯ ದೇವಸ್ಥಾನದ ವಿಶೇಷವಾದದ್ದೊಂದು ಕಾರ್ಯಕ್ರಮ. ಬಹುಶಃ ಇಂಥ ಒಂದು ವ್ಯವಸ್ಥೆ ಎಲ್ಲಿ ಸಿಕ್ಕಲಿಕ್ಕಿಲ್ಲ. ಯಕ್ಷಗಾನ ಬಯಲಾಟ, ಕಟ್ಟಿಲೆ ಮೇಳದವರದ್ದು, ಅದರೊಟ್ಟಿಗೆ ನಮ್ಮ ಊರಿನ ಭಕ್ತರಿಗೆ ಒಂದು ವಿಶೇಷವಾದಂತಹ ಕೆಲವು ತಿಂಡಿ ತಿನಿಸುಗಳ ಮಳಿಗೆಯನ್ನು ನಾವು ನೋಡ್ತಾ ಇದ್ದೇವೆ. ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಈ ವರ್ಕಾರಿ ದೇವಸ್ಥಾನದ ಸುಬ್ರಾಯ ಸೇನೆ ಎಲ್ಲ ಕಾರ್ಯಕರ್ತರು ಮತ್ತು ಭಕ್ತರು ಸೇರಿಕೊಂಡು ಬಂದ ಭಕ್ತಾಭಿಮಾನಿಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ, ಯಾಕಂದರೆ ಇದೊಂದು ಯಕ್ಷಗಾನ ಬಯಲಾಟದ ಸಂಭ್ರಮವನ್ನಾಗಿ ಆಚರಿಸಬೇಕು. ಈ ನಮ್ಮ ವರ್ಕಾಡಿ ಒಂದು ಹಬ್ಬವನ್ನಾಗಿ, ಒಂದು ಉತ್ಸವವನ್ನಾಗಿ ಆಚರಿಸುವ ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ದೇವಸ್ಥಾನ ಪರವಾಗಿ ಥ್ಯಾಂಕ್ ಯು.